ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಪೂಜಾ BH ಕನ್ನಡ ಬ್ಲಾಗ್ ಚಾನಲ್. ಟೈಮ್ ಬಂದು 9 ಗಂಟೆ ಆಗೈತೆ ನೋಡ್ರಿ. ಈಗ ಬ್ಲಾಗನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇವತ್ತು ಅಮಾವಾಸ್ಯೆ ನೋಡ್ರಿ, ಮಾನಮಿ ಅಮಾವಾಸ್ಯೆ. ಹಾಗಾಗಿ ಸ್ವಲ್ಪ ಬೇಗನೆ ಎದ್ದು ಕಸ ಎಲ್ಲ ಗುಡಿಸ್ಕೊಂಡು, ನೆಲ ಒರೆಸ್ಕೊಂಡು, ತಲೆ ಸ್ನಾನ ಮಾಡಿಕೊಂಡು ಆಲ್ರೆಡಿ ಎಲ್ಲ ಕೆಲಸ ಮುಗಿಸ್ಕೊಂಡಿದ್ದೀವಿ. ಮತ್ತು ಪೂಜೆಗೆ ನಾನು ದೇವರೆಲ್ಲ ತಿಕ್ಕೊಟ್ಟು ನೋಡ್ರಿ. ಅವಳು ರೂಮೆಲ್ಲ ಕ್ಲೀನ್ ಮಾಡಿಕೊಂಡು ಹೂವೆಲ್ಲ ಏರಿಸ್ಕೊಟ್ಟೆ. ಮೇಲೆ ಚರ್ಗಿಗೆಲ್ಲ ಹಾಕಿ ಏರ್ಸಕ್ಕೆ ಬರೋಂಗಿಲ್ಲ, ಹಂಗಾಗಿ ನಾನೇ ಏರಿಸ್ಕೊಟ್ಟೆ. ಏರಿಸಿ ಉದ್ದು ಎಲ್ಲ ಇತ್ತು ನೋಡ್ರಿ. ಅವಳಿಗೆ ನಾನೇ ಏರಿಸ್ತೀನಿ ಮಮ್ಮಿ ಅಂತಂದ್ಲು. ಸರಿ ಅಂತೇಳಿ ಅವ್ಳಿಗೂ ಏರ್ಸಕ್ಕೆ ಬಿಟ್ಟಿದ್ದೀನಿ. ಇವತ್ತು ಅಮಾವಾಸ್ಯೆ ಆಗಿರೋದ್ರಿಂದ ಬೆಟ್ಟಕ್ಕೆ ಹೋಗ್ಬೇಕಾಗಿತ್ತು, ಬಟ್ ಹೋಗೋಕ್ಕಾಗಲಿಲ್ಲ ನೋಡ್ರಿ. ನಮ್ಮ ಮನೆಯವರಿಗೆ ಬೆಳಗ್ಗೆನೇ ಕೆಲಸ ಬಂತು, ಹಾಗಾಗಿ ಅವರು ಕೆಲಸಕ್ಕೆ ಹೋದ್ರು. ನೋಡೋಣ ಸಂಜೆ ಮೇಲೆ ಬರ್ತೀನಿ ಅಂತ ಹೇಳಿದ್ದಾರೆ. ಸಂಜೆಗೆ ಹೋಗ್ಬೇಕಂತ ಅಂದ್ಕೊಂಡ್ವಿ. ಇಲ್ಲಾಂದರೆ ಬೆಳಗ್ಗೆನೇ ಬೇಗನೆ ಹೋಗಿ ಬಂದುಬಿಡ್ತಿದ್ವಿ. ನಯನಂದು ಸ್ಕೂಲ್ ಇಲ್ಲ ನೋಡ್ರಿ. ಇವತ್ತು ಅಕ್ಟೋಬರ್ 2 ಗಾಂಧಿ ಜಯಂತಿ ಆಗಿರೋದ್ರಿಂದ ಸ್ಕೂಲಿಗೆ ಅವಳೇ ಹೋಗಲಿಲ್ಲ. ಬೇಡ ಅಂತಂದ್ರೆ ನಾನು ಬೆಟ್ಟಕ್ಕೆ ಹೋಗೋ ಪ್ಲಾನಿಂಗ್ ಇತ್ತಲ್ಲ, ಹಂಗಾಗಿ ಬೇಡ ಅಂತ ನಿನ್ನೆ ನೈಟೇ ಹೇಳಿದ್ದೆ. ನಾನು ಬೆಳಗ್ಗೆ ಬೇಗ ಎದ್ದು ಬೆಟ್ಟಕ್ಕೆ ಹೋಗೋಣ ಬೇಡ ಚಿನ್ನಿ ಅಂತ ಹೇಳಿದ್ದೆ. ಸರಿ ಅಂತಂದ್ಲು. ಬೆಳಗ್ಗೆನೇ ನಮ್ಮ ಮನೆಯವರಿಗೆ ಅಚಾನಕ್ಕಾಗಿ ಕೆಲಸ ಬಂತು. ಅವರು ಅದು ಬಿಡದಿರೋ ಕೆಲಸ, ಹಂಗಾಗಿ ಹೋಗ್ತೀನಿ ನಾನು. ಸಂಜೆ ಬಂದಮೇಲೆ ಹೋಗೋಣ, ಇಲ್ಲ ಒಂದು 4 ಗಂಟೆ ಹಂಗೆ ಬರ್ತೀನಿ, ಅವಾಗ ಹೋಗೋಣ ಅಂತಂದ್ರೆ ಸರಿ ಬಿಡ್ರಿ, ಅಷ್ಟೊತ್ತಿಗೆ ನಾನು ಎಲ್ಲ ಅಮಾವಾಸ್ಯೆ ಮುಗಿಸ್ಕೊಂಡಿರ್ತೀನಿ ಅಂತ ಹೇಳಿ ಅವ್ರು ಹೋದ್ಮೇಲೆ ನಮ್ಮದು ಕೆಲಸನ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ. ನಯನ ಬಂದು ಹೂ ಏರಿಸ್ತಿದ್ದಾಳೆ. ನಾನು ಎಲ್ಲ ರೆಡಿ ಮಾಡಿಕೊಟ್ಟು ಅವಳಿಗೆ ಇಲ್ಲಿ ಸಜ್ಜಕ ಮಾಡ್ತಾಯಿದ್ದೀನಿ ನೋಡ್ರಿ. ಎಡಿಗೆ ಬೇಕಲ್ಲ, ಅಮಾವಾಸ್ಯೆ ಆಗಿರೋದ್ರಿಂದ ಸಜ್ಜಕ ನೋಡ್ರಿ. ಸಜ್ಜಕಕ್ಕೆ ನೀರು ಹಾಕಿ ಇಟ್ಟಿದ್ದೀನಿ. ಇಲ್ಲಿ ರವೆನೂ ತೆಕ್ಕೊಂಡಿದ್ದೀನಿ. ನಾನು ಕೇಸರಿಬಾತ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ, ಬಟ್ ಸಣ್ಣ ರವೆ ಇಲ್ಲ. ಈ ರವೆಲ್ಲ ಅಷ್ಟೊಂದು ಚೆನ್ನಾಗಿ ಬರೋಂಗಿಲ್ಲ. ಮತ್ತು ತುಪ್ಪನೇ ಇಲ್ಲ ನೋಡ್ರಿ. ತುಪ್ಪದ ಯಾಕೆ ಸ್ವಲ್ಪ ಕಮಟದಂಗೆ ಆಗೈತಿ. ಬೇರೆ ತುಪ್ಪ ತೊಗೊಂಬರ್ಬೇಕು. ಆ ತುಪ್ಪ ತಿಂದ ತಕ್ಷಣ ನಂಗೆ ಕೆಮ್ಮಾಗುತ್ತೆ. ಹಾಗಾಗಿ ಬೇರೆ ತುಪ್ಪ ತರೋವರೆಗೂ ಸ್ವಲ್ಪ ಇದು ಐಟಮ್ನ ಸ್ವಲ್ಪ ತುಪ್ಪದ ಐಟಮ್ನ ಸ್ವಲ್ಪ ಕಡಿಮೆ ಮಾಡ್ಕೊಂಡ್ರಾಯ್ತು ಅಂತೇಳಿ ನಾಷ್ಟಾಗಿ ಬಂದು ದೋಸೆ ಇಟ್ಟು ಕೊಟ್ಟು ಕಳಿಸಿದ್ರು ನೋಡ್ರಿ ಪಕ್ಕದ ಮನೆಯವರು. ಅದನ್ನೇ ನೈನಂಗೆ ಹಾಕಿಕೊಟ್ಟಿದ್ದೀನಿ ಆಲ್ರೆಡಿ. ಅವಳಿಗೆ ಹಶು ಅಂತಂದ್ಲು, ಹಂಗಾಗಿ ಅವಳು ಬೆಳಗ್ಗೆ ಟೀ ಕಾಫಿ ಏನೂ ಕುಡಿಯೋಲ್ಲ ನೋಡ್ರಿ ನಾವು. ಹಂಗಾಗಿ ಅವಳಿಗೆ ಹಶು ಅಂತಂದ್ಲು. ಸರಿ ಅಂತ ಅವಳಿಗೆ 1-2 ಹಾಕ್ಕೊಟ್ಟೆ. ಅದ್ರ ತಲೆ ಸ್ನಾನ ಮಾಡಿಸ್ಬಿಟ್ವಿ ಅಂದರೆ ಬೇಗನೆ ಹಶು ಅನ್ನಂಗೆ ಆಗುತ್ತೆ ಮಕ್ಕಳಿಗೆ. ನಮಗೇನೋ ನಡೆಯುತ್ತೆ, ಬಟ್ ಮಕ್ಳಿಗೆ ಹಂಗೆ ಆಗಲ್ವಲ್ಲ. ಹಾಗಾಗಿ ಅವಳಿಗೆ ಹಾಕಿಕೊಟ್ಟೆ. ಅವಳು ತಿಂದ್ಕೊಂಡು ತಿಂದಾದ್ಮೇಲೆ ದೇವ್ರ ಕೆಲಸ ಮಾಡತ್ತಾಳೆ. ಚಿಕ್ಕ ಹುಡುಗಿ ಅಲ್ವಾ, ನಡೆಯುತ್ತೆ, ಏನೂ ಆಗಂಗಿಲ್ಲ. ನಾವುಗಳಾದರೆ ಮಾಡೋಂಗಿಲ್ಲ ನೋಡ್ರಿ. ನಾವು ಉಂಡು ತಿಂದು ಎಲ್ಲ ಮಾಡೋಕ್ಕೆ ಹೋಗಲ್ಲ. ಇದಾದಮೇಲೆ ಎಲ್ಲ ಆದಮೇಲೆ ನಾನು ಆಮೇಲೆ ನಾಷ್ಟನ ಮಾಡ್ಕೊತೀನಿ. ನೀರಂತೂ ಕಾಯತ್ತ ನೋಡ್ರಿ. ನೀರೇನು ಸೋಸೋಕೆ ಹೋಗಲ್ಲ ನಾನು, ಯಾಕಂತಂದ್ರೆ ಬೆಲ್ಲ ಪ್ಯೂರ್ ಐತೆ ನೋಡ್ರಿ. ಏನೋ ಕಸರಿಲ್ಲ ಬೆಲ್ಲದಲ್ಲಿ, ಹಂಗಾಗಿ ಏನೋ ಸೋಸೋಕೆ ಹೋಗಲ್ಲ. ದಪ್ಪ ರವೆ ಹಾಕಿದ್ದೀನಿ. ಈಗ ಇದು ಚೆನ್ನಾಗಿ ಕುದಿಬೇಕು. ರವೆ ಎಲ್ಲ ಫುಲ್ಲು ಚೆನ್ನಾಗಿ ಕುದೀತು ಅಂದರೆ ಟೇಸ್ಟು ಚೆನ್ನಾಗಿರುತ್ತೆ. ಹಾಗೆ ಒಂದು ಸ್ವಲ್ಪ ಕಾಯಿನೂ ತುರಿದಿಟ್ಕೊಂಡಿದ್ದೀನಿ. ಕಾಯಿ ಹಾಕಿದರೆ ಚೆನ್ನಾಗಿರುತ್ತೆ ಅಂತೇಳಿ ಒಂದು ಹೋಳು ಕಾಯಿ ತುರಿದಿದ್ದು ನೋಡ್ರಿ. ಅದರಲ್ಲೇ ಚಟ್ನಿ ಮಾಡ್ಕೊಂಡಿದ್ದೆ. ಒಂದು ಅರ್ಧದಷ್ಟು ಚಟ್ನಿ ಮಾಡಿದ್ದೀನಿ. ಎಷ್ಟು ಇದು ಸಜ್ಜಕಕ್ಕೆ ಹಾಕಿದ್ರಾಯ್ತು ಅಂತಲೇ ಬಿಟ್ಟು ನೋಡ್ರಿ. ಇದನ್ನು ಎಡೆಗೆ ಸಜ್ಜಕ ಮಾಡಬೇಕು ಇವತ್ತು. ಏನಾರು ಸ್ವೀಟ್ ನೋಡಿರಿ, ಸಜ್ಜಕನೇ ಅಲ್ಲ, ಏನಾರು ಒಟ್ಟಿನಲ್ಲಿ ಸ್ವೀಟ್ ಮಾಡಿ ಎಡೆ ಹಿಡಿಬೇಕಾಗಿತ್ತು. ಎಡೆ ಹಿಡಿಬೇಕು. ಅದು ನಾನು ಕೇಸರಿಬಾತ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ, ಬಟ್ ಅದು ಹೇಳಿದ್ನಲ್ಲ ರೀಸನ್ನು. ಹಾಗಾಗಿ ಸಜ್ಜಕನೇ ಮಾಡಿಬಿಡೋಣ ಅಂಥೇಳಿ. ಇಲ್ಲ ಶಾವಿಗೆ ಪಾಯಸ ಮಾಡಬೇಕು. ಮಾಡಿದರೆ ಅದನ್ನು ತುಪ್ಪ ಬೇಕು. ಶಾವಿಗೆ ಹುರಿಯೋಕ್ಕೆ ಸರಿ ಹೋಗಲ್ಲ, ಸಜ್ಜಕನೇ ಕರೆಕ್ಟ್ ಆಗುತ್ತೆ ಅಂತೇಳಿ ಸಜ್ಜಕನೇ ಮಾಡ್ತಾಯಿದ್ದೀನಿ. ಗೋಧಿ ನುಚ್ಚಿನ ಪಾಯಸ ಅಂತ ಹೇಳ್ಬೋದು, ನಮ್ಮ ಸೈಡ್ ಸಜ್ಜಕ ಅಂತ ಹೇಳ್ತೀವಿ. ಅದು ಸ್ವಲ್ಪ ಚೆನ್ನಾಗಿ ಕುದಿಯೋಷ್ಟೊತ್ತಿಗೆ ನಾನು ಎಲ್ಲ ರೆಡಿ ಮಾಡ್ಕೊತಾಳೆ ನೋಡ್ರಿ. ಆಲ್ರೆಡಿ ಎಲ್ಲ ರೆಡಿ ಮಾಡ್ಕೊಂಡಿದ್ದಾಳೆ ನೋಡ್ರಿ. ಎಷ್ಟು ಚೆನ್ನಾಗಿ ಹೂವು ಏರಿಸಿದಾಳೆ ಅಂಥೇಳಿ. ದೇವರೆಲ್ಲ ತಿಕ್ಕಿ ತೊಳೆದು ನೀಟಾಗಿ ಕ್ಲೀನ್ ಮಾಡಿ ಇಟ್ಟಿದ್ದೀನಿ. ಅವು ದೊಡ್ಡ ದೊಡ್ಡ ದಾಸವಾಳವೆಲ್ಲ ನಾನು ಏರಿಸ್ಕೊಡ್ಬೇಕು. ಚಿಕ್ಕ ಮಾತ್ರ ಅವಳು ಏರಿಸ್ತಾಳೆ ನೋಡ್ರಿ. ಉಳಿದವು ಅವಳಿಗೆ ಅವು ದೊಡ್ಡ ಏರ್ಸೋಕ್ಕೆ ಬರೋಂಗಿಲ್ಲ. ದಾಸವಾಳ ಅಂತ ನಿಲ್ಲದೇ ಇಲ್ಲ, ಅವಳು ಕೈಗೆ ನಿಲ್ಲಲ್ಲ ಅವು. ಪಿಂಟು ಪಿಂಟು ಕಚ್ಚಿಸ್ಕೊಂಡ ನೋಡ್ರಿ. ಅದು ಬೆಳಿಗ್ಗೆನೇ ಕಚ್ಚಿಸ್ಕೊಂಡಾಳ ಅವನ ಜೊತೆ. ಬ್ಲಡ್ ಬಂತ? ಕಚ್ಚಿಸ್ಕೊ, ಇನ್ನೂ ಏನರ ಮಾಡ್ಕೊ ಕಚ್ಚಿಸ್ಕೊಂಡು. ವೇಸ್ಟ್ ಮಾಡ್ತಿತ್ತು ಹೊರ. ನನ್ನ ಟೆಡ್ಡಿ ಬೇರೆ ನೋಡ್ರಿ ಹಿಂಗೆ ಕಾಣತ್ತ ಅಂತೇಳಿ. ಇವಾಗ ಸಜ್ಜಕದ ರವೆ ನೋಡ್ರಿ ಕುದ್ದಾವು. ಒಂದು ಸ್ವಲ್ಪ ಒಂದು ಅರ್ಧ ಯಾಕೆ 3/4 ಭಾಗ ಬೆಂದಾವ ನೋಡ್ರಿ. ಇನ್ನೊಂದು 1/4 ಭಾಗ ಬೇಯಬೇಕು. ಈಗ ಈ ಟೈಮಲ್ಲಿ ನಾನು ಸ್ವಲ್ಪ ಕಾಯಿ ತುರಿನ ಒಂದಿಷ್ಟು ಕಾಯಿ ತುರಿನ ಹಾಕೋತೀನಿ ನೋಡ್ರಿ. ಸಾಕು, ಜಾಸ್ತಿ ಏನು ಬೇಡ. ಜಾಸ್ತಿ ಹಾಕಿರೋ ಅಷ್ಟೊಂದು ಇದಾಗಲ್ಲ. ಮತ್ತು ಈಗ ಇವೆರಡು ಚೆನ್ನಾಗಿ ಕುದೀಲಿ. ಇನ್ನೊಂದು ಸ್ವಲ್ಪ ಕುದೀಲಿದು. ಗಟ್ಟಿ ಬೇಕಂದ್ರೆ ಗಟ್ಟಿನೂ ಮಾಡ್ಕೋಬೋದು, ಇಲ್ಲ ತೆಳ್ಳಗೆ ಬೇಕು ನಮಗೆ ಅಂತಂದ್ರೆ ತೆಳ್ಳಗೂ ಮಾಡ್ಕೋಬೋದು ನೋಡ್ರಿ. ಇದನ್ನು ಹೆಂಗೆ ಮಾಡಿದರೆ ಚೆನ್ನಾಗಿರುತ್ತೆ. ಇವಾಗ ಇದಕ್ಕೆ ಏಲಕ್ಕಿ ಕಾಯಿನ ಜಜ್ಜಿಟ್ಕೊಂಡಿದ್ದೀನಿ ಒಂದೆರಡು.
ಅದನ್ನು ಹಾಕ್ಕೊತೀನಿ. ಬಟ್ ಇದನ್ನು ಸ್ವಲ್ಪ ಕುದಿಲಿ, ಲಾಸ್ಟಲ್ಲಿ ಏಲಕ್ಕಿ ಕಾಯಿ ಹಾಕಿ ತೆಕ್ಕೊಂಡ್ಬಿಡ್ತೀನಿ. ಫ್ರೆಂಡ್ಸ್ ಮುಗಿತು ನೋಡಿರಿ, ಸಜ್ಜಕ ಆಯಿತು, ಎಡೆ ಹಿಡಿದ್ವಿ, ಕಾಯಿ ಹೊಡೆದ್ವಿ. ಈಗ ಗಂಟೆ ಹೊಡಿಬೇಕು. ಗಂಟೆ ಹೊಡೆದ್ಬಿಡಮ್ಮ, ಗಡ್ಡೆ ಹಚ್ಚಿ ಅಲ್ಲ. ಹ್ಞೂ ಮತ್ತೆ ಅಲ್ಲ ಟೈಮ್ ಆದ್ರಾಗಲ್ಲ ಖರ್ಚು ಅದು ಹೊಡಿ. ಹ್ಞೂ ಹೊಡಿ, ಫುಲ್ ಹೊಡಿ. ನಮ್ಮ ಪೂಜೆ ಗಂಟೆ ಹೊಡಿಲಿಕ್ಕಂದ್ರೆ ಹೆಂಗವ? ಬಗ್ಗಕ್ಕೆ ಒಂಚೂರು ಮೈನ ಹಿಂಗೆ ನೋಡ್ರಿ ಅವಾಗ. ಮತ್ತೆ ಪೂಜೆ ಮುಗೀತು ನೋಡ್ರಿ. ಟಿ ವಿ ಹಚ್ಕೊಂಡೆ ಪೂಜೆ. ಅಮ್ಮ ಬಿಡು, ಹಂಗೆಲ್ಲ ಮಾಡಬಾರ್ದು. ಟಿ ವಿ ಹಚ್ಕೊಂಡೆ ಪೂಜೆ ಮಾಡೋದಲ್ವಾ. ಈಗ ನಾನು ನಾಷ್ಟ ಹಾಕ್ಕೊಂಡು ತಿಂದ್ಬಿಡ್ತೀನಿ ನೋಡ್ರಿ. ಸಜ್ಕ ಅಂತೂ ರೆಡಿ ಆಯಿತು. ದೋಸೆ ಹಾಕ್ಕೊಂಡು ಕೇಳಿದ್ರೇನು? ಹಾಂ, ನಾನು ಒಂದು ಮಾತ್ರ ಕೇಳಿದ್ರಿ. ಸುಲ್ತಿರಿ ನಿಜ. ನಾನು ಅಮಾವಾಸ್ಯೆಗೆ ಬಳಸ್ಕೊಂಡು ಅಂತ ಹೇಳಿ ಇವತ್ತು ಬೆಳಗ್ಗೆ ಹೊಡೆದ್ವಿ. ನಿನ್ನೆ ಒಂದು ನೋಡ್ಕೊಂಡಿನಿ, ಇವತ್ತು ನೋಡ್ಕೊಂಡಿನಿ. ಹಾಂ, ಜೋರ್ ಜಿಗಿದು ಹೋಗಿದ್ಬಿಟ್ಟೇನು? ಹೊಳ್ಳಿ ತಗೊಳಕ್ಕೆ ಬಲ್ಲರಂಗೆ ನೀ ಬರೋದು ನಾನು ನೋಡಲಿಲ್ಲ, ನಾ ಒಳಗಿದ್ದೆ. ನೈನಾ ಮೊಸರು ತೊಳೆದು ನೋಡ್ರಿ. ತೊಳೆದೆ ಹಬ್ಬ, ಎಷ್ಟು ಮೊಸರು ತಿಕ್ಕಿರ್ಲಿ ಇವತ್ತು. ಗ್ರೇಟ್ ನನ್ನ ಮಗಳು ಇವತ್ತು. ಪಾಪ ಅಂತ ಮಾಡಿ ಇಲ್ಲಗ ಇಲ್ಲಿಷ್ಟು ನಾನು ನೀರು ಬಿಡ್ಬಾರ್ದು. ನೀರು ಪಾಪತ್ ಮನೆ ಹೇಳತ್ರಿ. ಹ್ಞೂ, ನೀರು ಬಸ್ಸಿ ಇಲ್ಲ ಇವನ್ನ, ನೀರು ಬಸ್ಸಿ ಅವು ಬಸ್ಬಿಟ್ಟು. ಹ್ಞೂ, ಬಸ್ಬಿಟ್ಟು ತೆಗೆದು ಆಮೇಲೆ ಬಟ್ಟೆ ತೊಗೊಂಡು ಒರೆಸಿ. ಹನಿ ಇಂಥ ಹೋಗೋದಿಲ್ಲಲ್ಲ. ಬಟ್ ಇದನ್ನು ಬಟ್ಟೆ ನೀರು ಬಟ್ಟೆ ತೊಗೊಂಡು ಒರೆಸ್ಕೊ. ನಾ ಕಸ ಗುಡಿಸ್ಬೇಕು ನೋಡ್ರಿ. ಕೈ ನೋವು ಆಗ್ತೈತಲ್ಲ ನಂದು, ಅದಕ್ಕೆ ಕೈ ನೋವಾಗುತ್ತೆ ಏನೋ ನನಗಂತಂದೆ. ಸರಿ ಮಮ್ಮಿ ನಾನೇ ತೊಳಿತೀನಿ ಬಿಡು ಅಂತೇಳಿ ತೊಳೆದು ನೋಡ್ರಿ. ಗುಡ್ಗಾಕತ್ತಲ್ರಿ ನಿಮ್ಮ? ಹಾಂ, ಮಳೆ ಬರಂಗಾತ್ ನೋಡ್ರಿ. ಗುಡುಗು ಕೊಚ್ಕೊಂಡು ಹೋಗಲ್ಲ, ಹತ್ತಿಳಿದು ಹೆಂಗಂತ ಅದು ಚಿಂತೆ ನನಗೆ. ಈ ಬೆಟ್ಟಕ್ಕೆ ಹೋಗ್ಬೇಕು ನೋಡ್ರಿ. ಸದ್ದು ಟೈಮ್ 4 ಗಂಟೆ ಆಗೈತಿ. ಈಗ ಬಂದಾರ. 3ಕ್ಕೆ ಬರ್ತೀನಿ ಅಂತ ಹೇಳಿದ್ರೆ 4ಕ್ಕೆ ಮನೆಗೆ ಬಂದಾರ. ಟೈಮಿಂಗ್ ಸಿಲ್ ಬಿಡಪ್ಪ ನಿಂದು. ಗುಡುಗುದು ಕೇಳಿಸುತ್ತಾ ಇಲ್ಲ ಗೊತ್ತಿಲ್ಲ. ಗುಡುಗಾಗತ್ತೈತಿ ನೋಡ್ರಿ. ಮೋಡಾಗೈತಿ. ಸಿಡ್ಲು ಗುಡುಗು, ಸಿಡ್ಲಿಲ್ಲ ಗುಡುಗು. ಬರ್ರಿ ಇದಿಟ್ಟು ಬಡ ಬಡ ಕಸ ಗುಡಿಸ್ಬಿಡ್ತೀನಿ. ಸಂಜೆ ಆಗೈತಿ ಇನ್ನೇನು 4 ಗಂಟೆ. ನೋಡ ಕಸ ಗುಡಿಸಿ ನೋಡ್ರಿ ಹಿಂಗೆ ಗುಡುಗು ಸೌಂಡ್ ಕೇಳ್ತೈತೆ ಇಲ್ಲ ನಿಮಗೆ? ಅಷ್ಟು ಕಸ ಗುಡಿಸ್ತೀನಿ ನಾನು. ಕೈ ಸಿಕ್ಕಾಬಿಡೆ ನೋವ್ತೈತಿ. ಜ್ಯೂಸ್ ಈಗೆಲ್ಲಿ ಮಾಡೋಕ್ಕಾಗುತ್ತೆ? ಜ್ಯೂಸ್ ಅಲ್ಲಿ ಹೋಗ್ಬರಂತು, ಬೆಟ್ಟಕ್ಕೆ ಹೋಗಿ ಬಂದ್ಮೇಲೆ ಈಗ ಎಲ್ಲಿ ಮಾಡೋಕ್ಕಾಗತ್ತೀನಿ? ಈಗಾರ ದೋಸೆ ಮಾಡ್ಕೊಂಡು ತಿಂದ್ವಿ ಇಲ್ಲಿ. ನಾನೇನು ಅಂದ್ಕೊಂಡಿದ್ದೆ ಇವ್ರು ಬೇಗ ಬಂದರು ಅಂತಂದ್ರೆ ಸಂಜೆ ಬರ್ತೀವಿ ನೋಡಿರಿ. ಸಂಜೆ ಅಂದರೆ ಬೆಟ್ಟಕ್ಕೆ ಹೋಗಿ ಬಂದಮೇಲೆ ಏನರ ಸ್ನ್ಯಾಕ್ಸ್ ಥರ ಬೇಕನ್ಸುತ್ತೆ ಹೇಳ್ಬಿಟ್ಟು ಬಾದಾಮಿ, ಗೋಡಂಬಿ, ದ್ರಾಕ್ಷಿ, ಖರ್ಜೂರ ಎಲ್ಲ ನೆನೆ ಇಟ್ಟಿದ್ದೆ. ಆ್ಯಪಲ್ ಜ್ಯೂಸ್ ಮಾಡೋಣ ಅಂಥೇಳಿ. ಕುಂಬಳಕಾಯಿ ಬೀಜ ಇವೆಲ್ಲನೂ, ಕಲ್ಲಂಗಡಿ ಬೀಜ ಎಲ್ಲ ನೆನೆ ಇಟ್ಟಿದ್ವಿ. ಚೆನ್ನಾಗಾಗ್ತಿತ್ತು. ಆ್ಯಪಲ್ ಹಾಕಿ ಮಾಡಿದ್ರೆ ಮಸ್ತ್ ಆಕ್ಕಿತ್ತು ಜ್ಯೂಸು. ಇದು ಎಂಥದ್ದು ಸ್ಮೂದಿ ನೋಡಿರಿ. ಜ್ಯೂಸ್ ಅಂತ ಹೇಳ್ತೀನಿ, ಸ್ಮೂತಿ ಮಾಡ್ಕೊಂಡ್ರೆ ಚೆನ್ನಾಗಾಗೋದು. ಟೇಮ್ ಮಾಡ್ತೀರಾ? ಇವ್ರು ಬರೋದೇ ಲೇಟ್ ಆಯ್ತು. ಈಗ ಕಸ ಗುಡಿಸ್ಬಿಡ್ತೀನಿ ನೋಡಿರಿ ಪಟ ನಾನು. ಕಸ ಗುಡಿಸಿ ಮನೆ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ಗೊತ್ತೀಗ. ನೀಟಾಗಿ ಇಟ್ಕೊಂಡ್ರೆ ಎಲ್ಲ ಮನೆ ಚೆನ್ನಾಗಿ ಇರ್ತಾನೆ. ನೀಟಾಗಿ ಇಟ್ಕೋಬೇಕು. ಇವತ್ತು ಸ್ವಚ್ಛಗೆ ನೀಟಾಗಿ ಇಟ್ಕೊಂಡ್ರೆ ನೀಟಾಗಿ ಸ್ವಚ್ಛಗೆ ಇಟ್ಕೊಂಡ್ರೆ ಆದರೂ ಅದು ಫುಲ್ ಖಾಲಿ ಆಯಿತು ಈ ಸದ್ದ. ಎಲ್ಲ ಒಂದೇ ಕಡೆ ಅಂತ ಅನ್ಸೋಲ್ಲ, ಚಂದ ಕಾಣಿಸತ್ತೈತಿ. ಹಾಗೆ ಚಂದ ಕಾಣಿಸುತ್ತೆ ಮನೆ ನೀಟಾಗಿ. ಎಲ್ಲ ಒಂದು ಕಡೆ ಹರಿದ್ವಿ ಅಂದ್ರೆ ಸಾಮಾನು ಯವ್ವಪ್ಪ. ಗಿರ್ಗಿ ಯಾರು ಮಂಗಣ್ಣ ಇವ್ರು ಸೊಕ್ಕಂಬರ್ರಿ ಅಣ್ಣ. ಸಾಕೆಚ್ಚಗೆ ತನ್ಪಿಂಟ್ಯಾ
ಸರಿ ಸರಿ ಬಾಗ್ಲ ಮುಚ್ಚು ಚಿನ್ನಮ್ಮ. ಅಮ್ಮ ಹೆಂಗೆ ಕೊಚ್ಚೋನ್ ಗೊತ್ತು ನಮ್ಮ ಕೊಯ್ಯ. ತಿರುಗಿಸ್ತೀರಾ ಬರೋಣ? ಹಾಂ ಲೇಟ್ ಆಗ್ಬಿಡ್ತು ನೋಡ್ರಿ ಫುಲ್. ಟೈಮೆಲ್ಲ 5 ಗಂಟೆ ಆಗೋದು ಬಂತು. ಅಲ್ಲಿ ಅಮ್ಮ ರೈಡರ್ಸ್ ನೋಡಿದ್ವಲ್ಲ, ಅಲ್ಲಿ ಊರಿಗೆ ಹೋಗ್ಬೇಕಾದ್ರೆ ನೋಡಿದ್ವಲ್ಲ ಬೈಕ್ ರೈಡರ್ಸು ಅವರು ನೋಡಿ. ಮಕ್ಕಳ ಹತ್ತು ಫ್ರೆಂಡ್ಸ್, ಮಳೆ ಸ್ಟಾರ್ಟ್ ಆಯ್ತು ನೋಡ್ರಿ. ಜಿಟಿ ಜಿಟಿ ಒಂದಮ್ ಬಂದು ಹೋಗೈತೆ ಅನ್ಸತ್ತೆ, ಇಲ್ಲೋದಲ್ರಿ ನೆಲ ಎಲ್ಲ ಹಸಿ ಆಗೈತೆ ನೋಡ್ರಿ. ನಮಗೆ ಅಲ್ಲಿಂದ ಜಿಟಿ ಜಿಟಿ ಸ್ಟಾರ್ಟ್ ಆಗೈತಿ. ಇನ್ನು ಬಿಸಿಲು ಐತಿ, ಬಿಸಿಲ್ನಾಗನೇ ಸ್ವಲ್ಪ ಮಳೆ ಬರತ್ತದ. ನೋಡ್ಬೇಕು ಏನೇನಾಗುತ್ತೆ ಅಂತೇಳಿ. ಹತ್ತಾಗ ಬಿಡ್ತಾರೆ ಬಿಟ್ಟ ಟೈಮ್ ಆಗಿಲ್ಲ ಅಂತ 5:15 ಆಯ್ತು ನೋಡಲ್ಲಿ. ಜಲ್ದಿ ಹೋಗ್ಬೇಕು ನೋಡ್ರಿ. ಈ ಕಡೆಗೆ ಬಿಸಿಲು, ಈ ಕಡೆಗೆ ಮಳೆ, ಹೆಂಗಿತ್ತು ನೋಡು. ಮಳೆ ಬಂದು ನಿಂತೈತೆ ನೋಡ್ರಿ. ಹತ್ತಕ್ಕೀಗ ಸ್ಟಾರ್ಟ್ ಮಾಡಿದ್ವಿ ಅಂತ. ಯಾರೊಬ್ಬರು ಇಲ್ಲ. ಸಿದ್ದಪ್ಪಜ್ಜಿ ಅದನ ಹ್ಞೂ ಇರ್ಬೋದು ಅನ್ಸತ್ತಪ್ಪ. ಕರೆಕ್ಟ್. ಅವಾಗೊಮ್ಮೆ ಯಾವಾಗ ಬಂದೀವಿ ಅನ್ಸುತ್ತೆ ಗೊತ್ತಿಲ್ಲ. ಮಳೆ ಏನು ಇಸೋದಿಲ್ಲ, ಬಟ್ ಬಂದು ನಿಂತು ಹೋಗ್ಯದ ಅನ್ಸುತ್ತಲ್ವ. ಎಷ್ಟು ಚೆನ್ನಾಯ್ತು ನೋಡು. ಇಷ್ಟಕ್ಕೆ ಸುಸ್ತಾರೆ ಹೆಂಗಮ್ಮ? ಹೆಂಗ ಹಂಗೆ ಅಯ್ಯಪ್ಪ ಏನು ಕಾಣಿಸುತ್ತೆ ನಾವು ಅರ್ಧ ಬೆಡ್ ಅದು ಏನು ಅಲ್ಲಿ ಇದು ಕೇಬೇನ ಇದು ಡೈರಿ ಕರ್ಗುಂದ ಡೈರಿ ಕರ್ಗುಂದ ಎಲ್ಲಿತ್ತೆ? ಎಫ್ ಹಾಲಿನ ಡೈರಿ ಐತ್ಲಲ್ಲ ಒಟ್ಟು. ಅದೇ ಅದು ಆಪೋಸಿಟ್ ಇರೋದಿಲ್ಲ. ಮಾರ್ಕೆಟ್ ರೀ ಬೆಟ್ಟದ್ದು ಬೆಟ್ಟ ಹೆಂಗೆ ಅಷ್ಟು ರೈಟ್ ಹೌದು ಕರೆಕ್ಟ್. ಪುರ್ತರ ಬೆಟ್ಟದ ನೆರಳು ಹೆಂಗೆ ಬಿಡೈತೆ ನೋಡು. ಅಬ್ಸರ್ವ್ ಮಾಡಲ್ಲ ನಾವು. ಬೆಟ್ಟ ಹೆಂಗೈತೆ ಹಿಂಗೆ ಆ ಕಡೆ ಹಿಂಗೆ ಬಂದೈತೆ. ಸುಮಾರು ಹೆಚ್ಚು ಕಮ್ಮಿ 2.5 ಕಿಲೋಮೀಟ್ರ್ ಐತಿ ಈ ಸೇಪು. ವಾ ದೇವ್ರೆ, ನೆರಳು. ಅಮ್ಮ ಹಿಂಗೆ ನೋಡ್ದಾಗ ಗೊತ್ತಾಗುತ್ತವ ಎಷ್ಟು ದೊಡ್ಡದಿತ್ತಿದ್ದು ಅಂತ. ಸುತ್ತ ಹಸಿರೇ ಕಾಣಿಸುತ್ತೆ. ಇಲ್ಲಿ ಹೆಂಗೆ ಕಾಣಿಸ್ತು ನೋಡ್ರಿ ನಿಮ್ಗೆ. ಎಲ್ಲ ಜಮೀನುಗಳು ಹೆಸರದವಲ್ಲ ಈಗ. ತೆಂಗು, ಅಡಿಕೆ, ಮಧ್ಯೆ ರಾಗಿ, ಜೋಳ. ಹೊತ್ಕೊಂತಿದ್ನಲ್ಲ ಸಾಹಸ ಮಾಡಿದ್ರೆ 2 ಮೆಟ್ಲು ಎತ್ತಕ್ಕಾಗಲ್ಲ. ಹೌದಾ? ನಾವೇ ಮಾಡ್ಕೊಳ್ಳೋದೆಲ್ಲ. ಫ್ರೆಂಡ್ಸ್ ಇಲ್ಲಿ ನೋಡ್ರಿ, ಇದೊಂದು ಪಾದ, ಇಲ್ಲೊಂದು ಪಾದ ಐತೆ, ಅಲ್ಲೊಂದು ಪಾದ ನೋಡ್ರಿ. 2 ಪಾದ. ಪಾದದ ಗುರುತು ಮಾತ್ರ, ಹೆಜ್ಜೆ ಗುರುತಲ್ವೇನ್ರಿ? ಹೆಜ್ಜೆ ಗುರುತು ಮಾತ್ರ ಇರೋದಿಲ್ಲ. ನಿಜ ಹೆಜ್ಜೆ ಗುರುತಿರೋದು ನಡೆದೇ ಇರ್ತವೆ. ಹ್ಞೂ
ಅವ್ರ ಹೆಜ್ಜೆ ಗುರುತೈತಿ ಅಲ್ಲಿಷ್ಟು ಇಷ್ಟೇ ನೋಡ್ರಿ ಇಲ್ಲಿರೋದು. ಪೌರ್ಣಮಿ ದಿವಸ ಸಖತ್ ಚೆನ್ನಾಗಿ ಅಲಂಕಾರ ಪೌರ್ಣಮಿ ದಿವಸ ಸಖತ್ ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ. ಜನ ಜಾಸ್ತಿ. ಇವತ್ತು ಅಮಾವಾಸ್ಯೆ ಬಂದಿರ್ತಾರೆ, ಬಟ್ ಟೈಮ್ ಓವರ್ ಆಯ್ತಲ್ಲ, ಹಾಗಾಗಿ ಯಾರೂ ಬಂದಿಲ್ಲ. ಮಳೆ ಬರಕತ್ಕೊಂತ ಸೊನ್ನೆ ಐತೆ ಚಿಟಿ ಚಿಟಿ. ಹ್ಞೂ ಹ್ಞೂ ಸುತ್ತೀರ್ಥ ಕೊಟ್ಬಿಟ್ರಿ ನೀವೇ. ಯಾರೊಬ್ಬರು ಇಲ್ಲ, ನಾವೇ 3 ಜನ. ನೀವು ಗಾಡಿ ತೊಗೊಂಡಲ್ಲಿ ಬಾರಮ್ಮ ಮುಂದೆ ಸ್ವಲ್ಪ ಚೆನ್ನಾಗಿ ತೀರ್ಥ ಕೊಟ್ಬಿಡ್ರಿ ಪೌರ್ಣಮಿ ದಿವಸ ಜನ ಜಂಗುಳಿ ಥರ ಅನಿಸ್ತಿತ್ತು. ಮತ್ತು ಯಾರು ಇಲ್ಲ, ದರ್ಶನ ಆರಾಮಾಗಿ ಮಾಡ್ಕೊಬೋದು. ದರ್ಶನ ತೃಪ್ತಿ ಆಗಂಗ. ಬರೋಣ ಸಿದ್ದಪ್ಪಜ ನಾವು ಬಂದು ಹೊಂಟಿವಿ ಇಲ್ಲಿ. ದೇವರು ಮನೆ ಬಂತು. ಬರ್ಲಿ ತಡಿ. ಫ್ರೆಂಡ್ಸ್, ಈಗ ಅಡುಗೆ ಎಲ್ಲ ಮಾಡ್ಕೊಂಡು ನೋಡ್ರಿ ಬಂದು ರೈಸ್ ಕುಗ್ಸಿದ್ವಿ ಒಂಚೂರು. ಅದು ಬೆಳಿಗ್ಗೆದ್ದು ಸಜ್ಜಕಾಯಿ ಇತ್ತಲ್ಲ ಅದನ್ನೇ ಬಿಟ್ಟಿದ್ದೀನಿ. ಕುಕ್ಕರ್ ಬಿಸಿ. ಸುಡುತ್ತಾನ ಅಲ್ಲಿಗೆ ಮಾಡಿದ್ವಿ ನೋಡ್ರಿ ಒಂದಿಷ್ಟು ಇದ್ರದ್ದು. ಇದು ಎಂಥದ್ದು? ಮಡಿಕೆ ಕಾಳು. ನೆನಪಿಗೆ ಬರುತ್ತದು. ಮಡಿಕೆ ಕಾಳದ್ದು ಸಾಂಬಾರು ಮಾಡ್ಕೊಂಡಿನಿ. ಈಗ ಜಾಸ್ತಿ ಮಾಡಿದ್ದೀನಿ ಒಂಚೂರು, ಯಾಕಂದ್ರೆ ನಾಳೆ ಮುದ್ದೆ ಮಾಡ್ಬೇಕಂತ ಹೇಳಿ ಇವತ್ತು ಈ ಸಲ ರೈಸಿಗೆ ಊಟ ಮಾಡಿ ನೀರು ತೋರಿಸ್ಕೊಂಡಿದ್ದೀನಿ. ವಿಡಿಯೋ ಏನೂ ಮಾಡೋಕೆ ಹೋಗ್ಲಿಲ್ಲ ನೋಡ್ರಿ. ವಿಡಿಯೋ ಎಡವಟ್ಟಾಯ್ತು ಒಂಚೂರದು, ಹಾಗಾಗಿ ಏನೂ ವಿಡಿಯೋ ಮಾಡೋಕೆ ಹೋಗಲಿಲ್ಲ ನಾನು. ಮಡಿಕೆ ಕಾಳು ಸಾಂಬಾರು ಮಾಡೀನಿ ಇವತ್ತು. ಈ ಸದ್ಯಗೆ ಅನ್ನಕ್ಕೂ ಆಗುತ್ತೆ ಮತ್ತು ನಾಳೆಗೆ ಮುದ್ದೆಗೂ ಆಗುತ್ತೆ ನೋಡ್ರಿ. ಸಾಕಾಗಿರುತ್ತೆ. ಯಾಕೆ ವಿಡಿಯೋ ಮಾಡಲಿಲ್ಲ ಅಂತಂದ್ರೆ ಕೈ ಸುಟ್ಕೊಂಡು ನೋಡ್ರಿ, ಹಾಗಾಗಿ ಅದೊಂದು ಕೈ ಅಲ್ಲದೆ ಇದೊಂದು ಕೈಗೂ ಮಾಡ್ಕೊಂಡು ಕುಂದ್ರು ಏನೂ ಕೆಲಸ ಮಾಡಿಲ್ಲ. ಇದು ಕೈ ಮೊದಲೇ ಬ್ಯಾನೆ ಐತಿ. ಇದು ಇದರಲ್ಲೇ ಕುಕ್ಕರಿನ ಕ್ಯಾಪ್ ಇದು ಕಾಳು ಬೇಯಿಸಕ್ಕೆ ಹಾಕಿದ್ನಲ್ಲ, ಅದು 2 ವಿಸಿಲ್ ಬಂದಿತ್ತು. ಎಲ್ಲ ವಿಸಿಲ್ ಎತ್ತಿದ್ದೀನಿ, ಪೂರ್ತಿ ಎತ್ತಿ ಇಲ್ಲಿ ಕ್ಯಾಪ್ ತೆಗೆದೆ ನೋಡ್ರಿ. ಬಲಗೈ ತೆಗಿಬೇಕಂದ್ರೆ ಇದು ಬ್ಯಾನೆ ಇತ್ತು ಕೈ, ಹಂಗಾಗಿ ಎಡಗೈ ತೆಗೆದೆ. ಹಿಂಗೆ ತೆಗೆದೆ, ಅದು ಇಲ್ಲಿಂದ ಆಚೆ ಹೊಡೆದು ನೋಡ್ರಿ. ಬಡ್ತಿ ಪೇಸ್ಟ್ ಹಚ್ಕೊಂಡಿನಿ ಒಂಚೂರು. ಈಗ ಊಟ ಮಾಡಿ ಮಲ್ಕೊಂಡ್ಬಿಡ್ತೀನಿ. ಯಾಕೆ ಇವತ್ತು ಟೈಮೇ ಸರಿ ಇಲ್ಲ ಅಂತ, ಬರೇ ಬೆಳಗ್ಗೆಯಿಂದ ಅದನ್ನ ಏನಾರ ಮಾಡ್ಕೊಳಕ್ಕೆ ಬಿಡ್ತೀನಿ. ಬರೀ ಸಂಸ್ಕ ಊಟ ಮಾಡಿ ಅನ್ನ ಸಾರು ಒಂಚೂರು ಊಟ ಮಾಡಿ ಮಲ್ಕೊಂಬಿಡೋಣ. ಇವರು ಊಟ ಮಾಡಲ್ಲ ಅಂತಿನ, ಅವರು ಕುಂದ್ರಲ್ಬೇಕ. ಬರ್ತೀರಾ ಇಲ್ಲಿ ನೀವು? ಹಾಂ ಏಯ್ ಮಾಡ್ತೀವಿ ಅಂತೀನ ಬಿಸಿ. ನಾಲಿಗೆ ಸುಟ್ಕೊಂಡು ಬಂದ ನನ್ನ ಹತ್ರ ಹೊಡೆ ಹೇಳಕ್ಕ ಸುಟ್ಟು ಬಂದೇನೆ ಅಂತೇಳಿ ಹೊಡಿಯಾಕತ್ಬಿಟ್ಟೈತೆ ನೋಡ್ರಿ. ಮಸ್ತ್ ಫುಲ್ ಒಂಥರ ಆಗತೈತೆ ನನ್ನ ಮೈ ಮಸ್ತ್ ಉರಿಯಾಕತ್ತಿದ್ದಿಲ್ಲ. ಮೈನೇ ಒಂಥರ ಹೆಂಗ ಹೇಳಕ್ಕಾಗುತ್ತೆ, ಫೀಲ್ ಆಗತೈತಿ. ಲೇ ಪಿಂಟ್ಯಾ ಸುಟ್ಕೊಂಡ್ರೆ ಮತ್ತೆ ಅಲ್ಲಿಗೆ ಹೋಗ್ಕ ನೋಡಿ. ಏಯ್ ಸುಡ್ತೈತೆ ಏನಿನ, ನೀನೇನೇ ಏನಿದೆಯಾ ಹೇಳಿದ್ರು ಮತ್ತೆ ಅದೇ ಮಾಡ್ತೀಯ. ಹಾಕೊಂಡು ಊಟ ಮಾಡ್ತೀರ ಅವನ್ಲೇ ಶುರು ಹಚ್ಕೊಂಡ್ಬಿಡ್ರಿ. ಬಾಯ್ ನೀರು ಸಮುದ್ರ ಊಟ ಮಾಡಿ ಮಕ್ಕೊಂಡ್ಬಿಡ್ತೀನಿ ನೋಡ್ರಿ. ಇವತ್ತು ಯಾಕೋ ಫುಲ್ ಸುಸ್ತು ಅಂತ ಸ್ವಲ್ಪ ಅನ್ನ ಸ್ವಲ್ಪ ಊಟ ಮಾಡಿ ನೋಡ್ರಿ. ಇದೊಂದಿಗೆ ಬಿಡ ಇಲ್ಲಿಗೆ ಏನು ಮಾಡ್ತೀನಿ ಸ್ನೇಹಿತರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.